ರಾಜ್ಯದಲ್ಲಿ ನಿಲ್ಲದ ಯೂರಿಯಾ ಗೊಬ್ಬರ ಗಲಾಟೆ. ಸರ್ಕಾರದ ವಿರುದ್ಧ ಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯಪುರದಲ್ಲಿ 21,000 ಮೆಟ್ರಿಕ್ ಟನ್ ಗೊಬ್ಬರ ಕೊರತೆಯಾಗಿದೆ. ಯೂರಿಯಾ ಗೊಬ್ಬರ ಪಾಪ ರೈತರಿಗೆ ಸಿಗದೆ ರೈತರು ರಾತ್ರಿ ಎಲ್ಲ ಕ್ಯೂ ನಿಂತರೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಪರದಾಡುವಂಥ ಪರಿಸ್ಥಿತಿ. ಈಗ ನಡಹಳ್ಳಿ ಸಾಹೇಬರು ಮಾತಾಡಿದ್ದಾರೆ. ವಿಜಯಪುರದಲ್ಲಿ 21,000 ಮೆಟ್ರಿಕ್ ಟನ್ ಗೊಬ್ಬರ ಕೊರತೆ ಇದೆ. ಕೃಷಿ ಸಚಿವರು ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ನಾಳೆಯಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ಬಾಗಲಕೋಟೆಯಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ. ಒಳ್ಳೆ ಮಳೆ ಆಗ್ತಾ ಇದೆ, ಬೆಳೆ ಬೆಳ್ಕೊಳ್ಳೋಣ ಅಂತ ಹೇಳಿ ಬಹಳ ಆಸೆಯಿಂದ ಇದ್ದಂಥ ರೈತರಿಗೂ ಇಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಯಾಕೆ ಸ್ಟಾಕ್ ಇಲ್ಲ? ನೋ ಸ್ಟಾಕ್ ಬೋರ್ಡ್ ಎಲ್ಲ ಕಡೆಯೂ ಕೂಡ, ಎಲ್ಲ ಸೊಸೈಟಿಗಳಲ್ಲೂ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ರೈತರೆಲ್ಲ ಕಂಗಾಲಾಗಿದ್ದಾರೆ. ಈಗ ಎಸ್ ಪಾಟೀಲ್ ನಡಹಳ್ಳಿ ಅವರ ಪ್ರಕಾರ ನಾಳೆಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಬಿಜೆಪಿ ಹೋರಾಟವನ್ನ ಕೈಗೊಳ್ಳುತ್ತೆ. ಕೃಷಿ ಸಚಿವರು ಬೇಜವಾಬ್ದಾರಿತನದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ ಇವರು. ಸರ್ಕಾರದ ವಿರುದ್ಧ ಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ. ರಾಣಿಬೆನ್ನೂರಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆಗಳು, ನಿನ್ನೆ ಮೊನ್ನೆ ಇವತ್ತು ನಡೆದಿರ್ತಕ್ಕಂಥ ಘಟನೆಗಳನ್ನು ಕೂಡ ನೀವು ನೋಡಿ. ಹಿಂದೆ ಹಾವೇರಿ ಜಿಲ್ಲೆಯಲ್ಲಿ ಗೊಬ್ಬರಕ್ಕೋಸ್ಕರ ಹೋರಾಟ ನಡೆದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿ ಇದೇ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಮತ್ತೆ ಇವತ್ತು ರಿಪೀಟ್ ಮಾಡ್ತಿದ್ದಾರೆ. ಇವತ್ತಿನ ಸ್ಥಿತಿ ಏನಿದೆ? ಇವತ್ತು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಮಳೆ ಆಗಿದೆ. ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾಗ್ತಿತ್ತು ಅಂದ್ರೆ 160% ಬಿತ್ತನೆ ಆಗ್ತಿತ್ತು, 70% ಬಿತ್ತನೆ ಆಗ್ತಿತ್ತು, 30% 40% ಮಳೆ ಕೊರತೆಯಿಂದ ಬಿತ್ತನೆ ಆಗ್ತಿರ್ಲಿಲ್ಲ. ಈ ಸಾರಿ ಮುಂಗಾರು ಮಳೆ ಬೇಗ ಬಂದಿದೆ. ಸುಮಾರು 15 ದಿವಸ ಅರ್ಲಿ ಮನ್ಸೂನು ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಬಂದಿರ್ತಕ್ಕಂಥದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಎಲ್ಲ ಕಡೆ ಒಳ್ಳೆ ಮಳೆ ಆಗಿದೆ, ಹಸಿ ಆಗಿದೆ. ರೈತರೆಲ್ಲ ಬಿತ್ತಬೇಕು ಅಂತ ಖುಷಿಯಲ್ಲಿದ್ರು. ಅದ್ರ ಗೊಬ್ಬರ ತರ್ಲಿಕ್ಕೆ ಹೋದ್ರೆ ಈ ಸರ್ಕಾರದಲ್ಲಿ ಗೊಬ್ಬರ ಇಲ್ಲ. ಹಾಗಿದ್ರೆ ಗೊಬ್ಬರ ಬಂದಿಲ್ವಾ ಕೇಂದ್ರ ಸರ್ಕಾರದಿಂದ? ಸುಮಾರು 8,07,300 ಕೋಟಿ, ಸಾರಿ 8,07,300 ಮೆಟ್ರಿಕ್ ಟನ್ ಗೊಬ್ಬರನ ಈಗಾಗಲೇ ಖರೀಫ್ ಸೀಸನ್ ಜುಲೈ ಎಂಡ್ ವರೆಗೆ ಅಲೋಕೇಶನ್ ಮಾಡಿದರೆ, ಸಪ್ಲೈ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಒಂದು ರಾಜ್ಯ ಸರ್ಕಾರ ಲಿಫ್ಟು ಮಾಡಿದ್ದಾರೆ. ಎಲ್ಲೋಯ್ತು ಗೊಬ್ಬರ? ಅದು ಹಾವೇರಿನಲ್ಲಿ ಗೊಬ್ಬರ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಹೋರಾಟ ನಡೀತಾ ಇದೆ, ದಾವಣಗೆರೆಯಲ್ಲಿ ಹೋರಾಟ ನಡೀತಾ ಇದೆ, ಕೊಪ್ಪಳದಲ್ಲಿ ರೈತ ಪಾಪ ಮಣ್ಣೆ ತಿಳ್ಕೊಂಡಿದ್ದಾರೆ. ರಾಣಿಬೆನ್ನೂರಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆಗಳು, ನಿನ್ನೆ ಮೊನ್ನೆ ಇವತ್ತು ನಡೆದಿರ್ತಕ್ಕಂಥ ಘಟನೆಗಳನ್ನು ಕೂಡ ನೀವು ನೋಡಿ. ಹಿಂದೆ ಹಾವೇರಿ ಜಿಲ್ಲೆಯಲ್ಲಿ ಗೊಬ್ಬರಕ್ಕೋಸ್ಕರ ಏನ್ ಹೇಳ್ತಾ ಇದೀವಿ ನಾವು? ಸರ್ಕಾರಕ್ಕೆ ಸೋಮವಾರ ದಿನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಇದನ್ನ ತಕ್ಷಣ ಸರಿಪಡಿಸಬೇಕು. ಕಳಸಂತೆಯಲ್ಲಿ ಚಲುವರಾಯ ಸ್ವಾಮಿ, ನೀವು ನಿಮ್ಮ ಇಲಾಖೆಯವರೇನೋ ಕಳಸಂತೆಯಲ್ಲಿ ಗೊಬ್ಬರ ಮಾರೋದಕ್ಕೇನು ಪ್ರೋತ್ಸಾಹ ಮಾಡ್ತಿದ್ರೆ ನಿಲ್ಲಿಸಿ. ರೈತರು ಲೂಟಿ ಹೊಡೆಯೋದನ್ನ ನಿಲ್ಲಿಸಿ, ರೈತರು ಶೋಷಣೆ ಮಾಡೋದನ್ನ ನಿಲ್ಲಿಸಿ. ಇಲ್ಲದೆ ಹೋದ್ರೆ ನಮ್ಮ ರೈತ ಮೋರ್ಚಾದ ಕಾರ್ಯಕರ್ತರು ಪ್ರತಿ ಸೊಸೈಟಿ ಮುಂದೆ ಇರ್ತಾರೆ, ಪ್ರತಿ ತಾಲೂಕಿನಲ್ಲಿ ಇರ್ತಾರೆ. ಎಲ್ಲೆಲ್ಲಿ ರೈತರಿಗೆ ಅನ್ಯಾಯ ಆಗ್ತದೆ ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ, ಅಲ್ಲೇ ಧರಣಿ ಪ್ರಾರಂಭ ಮಾಡ್ತೇವೆ. ಎಲ್ಲಿವರೆಗೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ, ರೈತನಿಗೆ ಗೊಬ್ಬರ ಸಿಗಲ್ಲ. ಗುಲ್ಬರ್ಗಾದಲ್ಲಿ ಗಲಾಟೆ ಆಗ್ತಾ ಇದೆ. ಬರೀ ಗೊಬ್ಬರದ ಶಾರ್ಟೇಜ್ ಅಷ್ಟೇ ಇಲ್ಲ, ಅದನ್ನ ಅಭಾವವನ್ನು ಸೃಷ್ಟಿ ಮಾಡಿ ಏನು 268 ರೂಪಾಯಿ ಒಂದು ಪ್ಯಾಕೆಟ್ ಯೂರಿಯಾ ಗೊಬ್ಬರ ಇರೋದು ಇವತ್ತು 400ರಿಂದ 500 ರೂಪಾಯಿಗೆ ಒಂದು ಪ್ಯಾಕೆಟ್ ಯೂರಿಯಾ ಗೊಬ್ಬರವನ್ನ ಕೊಡ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗುಲ್ಬರ್ಗಾದಲ್ಲಿ ಗಲಾಟೆ ಆಗ್ತಾ ಇದೆ. ಬರೀ ಗೊಬ್ಬರದ ಶಾರ್ಟೇಜ್ ಅಷ್ಟೇ ಇಲ್ಲ. ಬಿಜೆಪಿ ಪ್ರಬಲವಾದಂಥ ಹೋರಾಟವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ರೈತ ಮೋರ್ಚಾ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಎಲ್ಲೆಲ್ಲಿ ರೈತರು ಕ್ಯೂ ನಿಂತ್ಕೊಂಡಿದ್ದಾರೆ
ಯಾವ್ಯಾವ ತಾಲೂಕಿನಲ್ಲಿ ರೈತರು ಗೊಬ್ಬರಿಗೋಸ್ಕರ ಬೇಡಿಕೆ ಇಟ್ಕೊಂಡು ಅಲ್ಲಿ ಅಂಗಡಿ ಮುಂದೆ ನಿಂತ್ಕೊಂಡಿದ್ದಾರೆ, ಸೊಸೈಟಿಗಳ ಮುಂದೆ ನಿಂತ್ಕೊಂಡಿದ್ದಾರೆ.